ತಿಳಿಯೋದು ನನಗೆ. ಏನು ರಣಕ್ಷೇತ್ರ ಗುರುಧಾರಿಣಿ ಅಂಬಿಗಂಬಳೆ ಬೆಂಕಿಯ ಕಿಡಿ ಒಂದು ನಮ್ಮ ಎದುರುಗಡೆ ಸಳಕ್ಕಂತ ಹೌದು ನಾನು ಆಲೋಚನೆ ಮಾಡಿ ಯಾರು ಬಂದಿರ್ಬೋದು ಒಂದು ಮೇಲೆ ಆಲೋಚನೆ ಮಾಡಿದ್ದೆ ಬರುವ ಪೂರ್ವದಲ್ಲ ಬರುವ ಕ್ಷಣದಲ್ಲಿ ಆಮೇಲೆ ಗೊತ್ತಾಯಿತು ಒಂದೊಂದು ಸಾಮಾನ್ಯ ಅಲ್ಲ ಬೆಂಕಿ ಮಗಳೇ ಸರಿ ನಾನು ಹುಟ್ಟಿದ್ದೆ ಬೆಂಕಿಯಲ್ಲೋ ಅದೇ ಹೌದು ಈ ಅಪ್ಪನ ಮನೆಯವರು ಮಗಳಿಗೆ ಬಂದು ಮಧ್ಯಾಹ್ನ ಅಲ್ಲವಾ ಹೌದು ಅದಲ್ಲ ನಿಮಗೊಂದು ದೊಡ್ಡ ನಮಸ್ಕಾರ ಹಾಕ್ಬೇಕು ಅಂತ ಬಂದದ್ದು. ನಮಸ್ಕಾರ. ನೀರಾ ನಿನಗೆ ನಮಸ್ಕಾರ. ಆಶ್ಚರ್ಯ ಯಾಕೋ ನಮಸ್ಕಾರ ನೀರು ಮಾಡುವುದೇ ಹೊಸ್ತಲ್ಲ. ಆದರೆ ಇವತ್ತಿನ ನಮಸ್ಕಾರದಲ್ಲಿ ಬಹಳಷ್ಟು ಚಮತ್ಕಾರ ಕಾಣ್ತಾ ಇದರಿಂದ ನಮಸ್ಕಾರ ಮಾಡೋದು ಹೊಸದಲ್ಲ, ಆದ್ರೆ ಇವತ್ತಿನ ನಮಸ್ಕಾರ ಹೋಗ್ಬೇಕು. ಅದೇ ಆಶ್ಚರ್ಯ ನನಗೆ. ನಮಸ್ಕಾರ ವಸ್ತು ಪ್ರಭು ಏನ್ ಮಾಡಿದ್ರಿ ನೀವು? ಏನ್ ತಿಳಿದಲ್ಲ, ರಣಕ್ಷೇತ್ರದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ನೀವು ಬರುತ್ತಾರಿಯಾಗಿ ಬಂದು ನಿಲ್ತಾ ಇದ್ದದನ್ನು ನೋಡ್ತಾ ಇದ್ದೇನೆ. ಕೆಲವೊಂದನ್ನು ಕೇಳಬೇಕು, ಕೆಲವೊಂದನ್ನು ಅವರಿಸಿದರೂ ಕೇಳದೆ ಸುಮ್ಮನೆ ಇರಬೇಕು ಅಂತ ಅನಿಸ್ತಾ ಉಂಟು ನನಗೆ. ಆದರೆ ಹೇಳದೆ ಎಲ್ಲವನ್ನೂ ಮುಚ್ಚಿಟ್ಟುಕೊಳ್ಳುವವಳಲ್ಲ. ಕೆಲವೊಂದಿಷ್ಟಾದ್ರೂ ಹೇಳ್ತೇನೆ. ನಿಮಗೆ ಎಷ್ಟು ಸಿಟ್ಟು ಬಂದ್ರು ನಾನು ಅರಿವುಗಳಲ್ಲ ಅದು ಅದಕ್ಕೆ ನಿಮ್ಮದು ಅಂತ ಅಲ್ಲ, ಯಾರ ಸಿಟ್ಟಿಗೂ ಎದುರುವುದಿಲ್ಲ ನಾನು. ಕೆಲವು ಸಂದರ್ಭ ನೀ ಎಷ್ಟು ಕೋಪ ಮಾಡ್ತಿದ್ರು ನಾನು ಬೇಸರ ಮಾಡ್ತೀನಿ. ಆಶ್ಚರ್ಯ. ಹೌದು ಹೌದೌದು. ಆದ್ರೆ ಗಂಡ ಹೆಣ್ಣಿನ ಸಾಮರಸ್ಯದ ಗಂಡನಿಗೆ ಸಿಟ್ಟು ಬಂತ ಹೆಂಡತಿ ಸುಮ್ಮನೆ ಇರಲಿ, ಹೆಂಡತಿ ಸಿಟ್ಟು ಬಂತ ಗಂಡ ಬಾಯಿ ಮುಚ್ಕೊಂಡಿರ್ಬೇಕು. ಸಂಸಾರಕ್ಕೆ ಯಾವ ತಲೆಬಿಸಿಲ್ಲ. ಇದು ಎಲ್ಲ ಗಂಡಂದ್ರಿಗೂ ತಿಳಿದಿದ್ದ ಸಮಸ್ಯೆ ಇರಲಿಲ್ಲ. ಎಲ್ಲ ಗಂಡಂದ್ರೂ ತಿಳಿದುಕೊಳ್ಳುವುದು ತಮಗ್ ಸಿಟ್ಟು ಬಂದಾಗಲೇ ಹೆಂಡತಿಯೇ ಬಾಯಿ ಮುಚ್ಕೊಳ್ಬೇಕು ಅಂತ. ಅವಳಿಗೆ ಸಿಟ್ಟು ಬಂದ್ರು ಅವಳೇ ಬಾಯಿ ಮುಚ್ಕೊಳ್ಬೇಕು, ಸಮಸ್ಯೆ ಆಗುತ್ತದೆ. ಬಿಡಿ, ಅದಲ್ಲ ರಣಕ್ಕೆ ಬಂದಿದ್ದೇನೆ. ಹೌದು, ವಿಶೇಷ ಕಂಡರು. ಹೌದೌದೌದೌದು. ಕೈಯಲ್ಲಿ ಆಯುವುದು ಎಲ್ಲಿಯ ಹುಡುಗಿಯ ತೊಡುಗೆಗಳಲ್ವೇ ಅಲ್ಲ, ವೀರಗಸೆಯನ್ನೇ ಉಂಟು ಕಲ್ಲಣಗಳನ್ನು ಬಿಗಿದು ನಿಂತಿದ್ದೇನೆ. ಇದು ನನಗೆ ಆಶ್ಚರ್ಯ. ನಾನು ಈಗ ಈ ರೀತಿಯನ್ನು ನೋಡಿ ಪ್ರಥಮ. ಸರಿ 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 ಪ್ರಭು, ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಎಷ್ಟೋ ಪ್ರಥಮಗಳನ್ನು ಸೃಷ್ಟಿಸ್ತವೆ, ಆಮೇಲೆ ಅದೇ ಇತಿಹಾಸ ಅಂತ ಆಗ್ತದೆ. ಈವರೆಗೆ ಒಂದತ್ತು ನನ್ನನ್ನು ಇಬ್ಬರು ಬದುಕು ಹಾಕಿ ಬಹಳಷ್ಟು ಪ್ರಥಮ ಸೃಷ್ಟಿಯ ಕಾರಣೀಭೂತರಾದರು. ಸರಿ, ಈಗ ಒಂದದ್ದು ಯಾಕೆ ಅಂತ ನಿಮಗೆ ಪ್ರಶ್ನೆ ಇರಬಹುದು. ಯಾಕೆ ನೀವು ನಿಮ್ಮ ಅಣ್ಣನಿಗೆ ಹೊಡೆದ್ರ? ನನಗೂ ಬರದೆ ಇನ್ಯಾರಿಗೆ ಗೊತ್ತಾಗ್ತದೆ? ನನಗಲ್ಲ, ಇಡೀ ಪ್ರಪಂಚ ಗೊತ್ತಾಗುವಷ್ಟಾಗಿದೆ ಈಗ. ಅಣ್ಣನಿಗೆ ಹೊಡೆದ್ರಿ ಅಲ್ವಾ? ಹೊಡೆದ ನುಗ್ಗಿಕ್ಕೆ ಅವತ್ತಿಂದ ಅಂದ್ರೆ ನೀವು ಕೊಟ್ಟದಕ್ಕೆ ತಿನ್ನದಲ್ವ, ಅಂದ್ರೆ ನೀವು ಹೊಡೆದದ್ದಕ್ಕೆ ತಿನ್ನದಲ್ವ? ಹೌದು. ಅದಲ್ಲ ಸ್ವಾಮಿ, ಮಾರುತ ಜಾತನನ್ನ ಗಾರದಿರಿಸಿದಂತಹ ಆ ನಿಮ್ಮ ಪೌರುಷವನ್ನ ನಾನು ನೋಡಬೇಕು ಪ್ರತ್ಯಕ್ಷವಾಗಿ ಎನ್ನುವ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದಿದ್ದೇನೆ. ಮೊದಲು ನಮಸ್ಕಾರ, ಆಮೇಲೆ ಕೈಯಲ್ಲೆಲ್ಲ ನಮಸ್ಕಾರ. ಈಗ ಧನು ಶರಗಳಿಂದಲೇ ನಿಮಗೆ ನಮಸ್ಕಾರವನ್ನು ತೋರಿಸ್ತೇನೆ, ನೋಡ್ತೀರಾ? ತೋರಿಸಿ ನೋಡುವ ನಿಮ್ಮ ಪೌರುಷವನ್ನ ಈಗ. ರಮಣೀಯ